ಕಣ್ಣಿಕ್ಕಿದ ಮಠಾಧೀಶ ದಾನ ಧರ್ಮದ ಮೌಲ್ಯಗಳಿಗೆ ಧಕ್ಕೆ ತರುತ್ತದೆಯೇ ಹೊಸಳ್ಳಿ ವಿವಾದ. ಗಂಗಾವತಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದ ಭೂಮಿಯ ಸುತ್ತ ಉದ್ಭವಿಸಿರುವ ವಿವಾದ ಇದು ಕೇವಲ ಸ್ಥಳೀಯ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕರ್ನಾಟಕದ ದಾನ ಧರ್ಮದ ಪರಂಪರೆ, ಮಠಗಳ ಮಹತ್ವ ಮತ್ತು ಶಿಕ್ಷಣದ ಮೌಲ್ಯಗಳನ್ನು ಪ್ರಶ್ನಿಸುವಂತಹ ಗಂಭೀರ ವಿಷಯವಾಗಿದೆ. ಸುಮಾರು 50 ವರ್ಷಗಳ ಹಿಂದೆ ಕಲ್ಮಠದ ಪೂಜ್ಯರು ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಲಿ ಎಂಬ ಸದುದ್ದೇಶದಿಂದ 5 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದರು. ಆ ಕಾಲದಲ್ಲಿ ಮಠಗಳು ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ, ಅವು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿದ್ದವು. ದಾನವಾಗಿ ನೀಡಿದ ಭೂಮಿ ಒಂದು ವ್ಯಕ್ತಿಗಾಗಿಯೇ ಅಲ್ಲ, ಸಮಾಜದ ಒಟ್ಟಾರೆ ಹಿತಕ್ಕಾಗಿ ಬಳಸಲ್ಪಡುತ್ತಿತ್ತು. ಕರ್ನಾಟಕದ ಇತಿಹಾಸವನ್ನ ನೋಡಿದರೆ ಮಠಗಳಿಗೆ ಭೂಮಿಯನ್ನ ನೀಡುವುದು ಕೇವಲ ದಾನವಲ್ಲ, ಅದು ಒಂದು ದೀರ್ಘಕಾಲೀನ ಸಾಮಾಜಿಕ ಹೂಡಿಕೆಯಾಗಿತ್ತು. ಧಾರ್ಮಿಕ ನಂಬಿಕೆ, ಶಿಕ್ಷಣ, ಪ್ರಸಾರ, ಅನ್ನದಾಸೋಹ, ಕಲೆ ಮತ್ತು ಸಂಸ್ಕೃತಿ ರಕ್ಷಣೆ ಹಾಗೂ ಕೃಷಿ ಅಭಿವೃದ್ಧಿ ಇವೆಲ್ಲವೂ ಈ ರೀತಿಯ ದಾನದ ಮೂಲಕ ಬೆಂಬಲಿತವಾಗಿದ್ದವು. ಈ ಪರಂಪರೆ ಸಮಾಜವನ್ನ ಶಕ್ತಿಶಾಲಿಯಾಗಿ ನಿರ್ಮಿಸಿತು. 2021ರಲ್ಲಿ ಭೂಮಿಯನ್ನ ಖಾಸಗಿ ರೈತರಿಗೆ ಗುತ್ತಿಗೆ ಆಧಾರದ ಮೇಲೆ ಬಿತ್ತನೆಗೆ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಭೂಮಿಯನ್ನ ಶಾಲೆಯ ಕ್ರೀಡಾಂಗಣವಾಗಿ ಅಭಿವೃದ್ಧಿಪಡಿಸಬೇಕೆಂದು ಕೇಳಿಕೊಂಡಿದ್ದರು. ಆದರೆ ಇದೇ ಸಮಯದಿಂದ ಈ ಭೂಮಿಯ ಮೇಲೆ ಕಣ್ಣಿಟ್ಟಿರುವ ಪೂಜ್ಯ ಶ್ರೀಗಳು ಯಾರಿಗೂ ತಿಳಿಯದಂತೆ ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಭೂಮಿಯನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲು ಮುಂದಾಗಿರುವುದು ಗಂಭೀರ ವಿಚಾರವಾಗಿದೆ. ಈ ನಡುವೆ ಶಾಲಾ ಅಭಿವೃದ್ಧಿ ಸಮಿತಿಯ ಸಭೆಯು ವಿವಾದಕ್ಕೆ ಕಾರಣವಾಗಿದೆ. ಸಮಿತಿಯ ಅವಧಿ ಮುಗಿದಿದ್ದರೂ ಸಭೆ ನಡೆಸಿ ಶಾಲೆಗೆ 2 ಎಕರೆ ಸಾಕು, ಉಳಿದ 3 ಎಕರೆ ಮಠಕ್ಕೆ ಸೇರಿದೆ ಎಂಬ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಹೋರಾಟಗಾರರು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಘಟನೆಗಳ ನಡುವೆ ಸಂಬಂಧಪಟ್ಟ ಅಧಿಕಾರಿಗಳ ಮೌನವು ಸಾರ್ವಜನಿಕರಲ್ಲಿ ಅನುಮಾನವನ್ನ ಹೆಚ್ಚಿಸಿದೆ. ತಕ್ಷಣ ತನಿಖೆ ನಡೆಸಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಅಂತಿಮವಾಗಿ ವಿವಾದವು ನಮಗೆ ಒಂದು ಮಹತ್ವದ ಪ್ರಶ್ನೆಯನ್ನ ಎತ್ತುತ್ತದೆ. ಹಿಂದಿನವರು ಸಮಾಜದ ಹಿತಕ್ಕಾಗಿ ನೀಡಿದ ಭೂಮಿಯನ್ನ ನಾವು ಸಂರಕ್ಷಿಸುತ್ತಿದ್ದೇವೆಯೇ ಅಥವಾ ಅದನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸುತ್ತಿದ್ದೇವೆಯೇ? ನ್ಯಾಯಾಂಗವು ಈ ಪ್ರಕರಣದಲ್ಲಿ ಸಮಗ್ರವಾಗಿ ವಿಚಾರಣೆ ನಡೆಸಿ ಶಿಕ್ಷಣ ಮತ್ತು ಸಮಾಜದ ಹಿತಾಸಕ್ತಿಯನ್ನ ಕಾಪಾಡುವಂತೆ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ. ಶಿಕ್ಷಣಕ್ಕಾಗಿ ಮೀಸಲಾದ ಭೂಮಿಯನ್ನ ಉಳಿಸುವುದು ಎಂದರೆ ನಮ್ಮ ಮಕ್ಕಳ ಭವಿಷ್ಯವನ್ನ ಉಳಿಸುವುದು ಆಗಿದೆ. ನಮಸ್ಕಾರಗಳು. ಹೊಸಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗೆ ಕೊಟ್ಟಿರುವಂತಹ ಭೂಮಿಯಲ್ಲಿ ಈಗ 5 ಎಕರೆ ಭೂಮಿಯಲ್ಲಿ 3 ಎಕರೆಯನ್ನು ಶ್ರೀ ಕಲ್ಮಠ ತಾತನವರು ಕೋರ್ಟಿನ ಮುಖಾಂತರ ಕಾಂಪ್ರಮೈಸೇಷನ್ ಮಾಡಿಕೊಂಡಿದ್ದಾರೆ. ಅದು ಹೇಗೆಂದರೆ 18 ಮಂದಿ ಶಾಲೆಯಲ್ಲಿ ಸದಸ್ಯರಿಂದ ಟರ್ವ್ ಮಾಡಿಕೊಟ್ಟಿದ್ದಾರೆ. ಇದು ರಾಜ್ಯಪಾಲರ ಆಸ್ತಿಯಾಗಿರುತ್ತದೆ. 1978ರಲ್ಲಿ ದಾನ ಕೊಟ್ಟ ಭೂಮಿಯನ್ನು ರಾಜ್ಯಪಾಲರು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡಿರುತ್ತಾರೆ. ಇದನ್ನು BO ಗಮನಕ್ಕೆ ತಿಳಿಸಲಾರದೆ, DDP ಗಮನಕ್ಕೆ ತಿಳಿಸಲಾರದೆ, ಅವರು ಎಕ್ಸಾಮ್ ಡ್ಯೂಟಿಯಲ್ಲಿ ಇರುವ ಕಾರಣದಿಂದ ಅವರಿಗೆ ಗೊತ್ತಿರಲಾರದೆ ಫೆಬ್ರವರಿ 25/2/2025 ಇದನ್ನು ಟರ್ವ್ ಮಾಡಿಕೊಟ್ಟಿರುತ್ತಾರೆ. ಅಂದರೆ ಯಾವ ಟೀಚರ್ಸು ಯಾರ ಗಮನಕ್ಕೆ ಇರಲಾರದೆ 3 ಎಕರೆ ಭೂಮಿಯನ್ನು ಕೋರ್ಟಿನ ಮುಖಾಂತರ ಕಾಂಪ್ರಮೈಸೇಷನ್ ಮಾಡಿಕೊಟ್ಟಿರುತ್ತಾರೆ. ಅದರಲ್ಲಿ ಹೊಸಳ್ಳಿಯಲ್ಲಿ ಇರುವಂತಹ ಮಕ್ಕಳಿಗೆ 5 ಎಕರೆ ಭೂಮಿಯನ್ನು ಇಂದಿನ ಹೊಸಳ್ಳಿಯಲ್ಲಿ ಗ್ರಾಮದಲ್ಲಿ ಇರುವಂತ ಹಿರಿಯರು ಕೊಟ್ಟಿರ್ತಾರೆ. ಯಂಕಪ್ಪ ಅನ್ನುವರು ಒಟ್ಟು ಟೋಟಲ್ 36 ಎಕರೆ ಭೂಮಿಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಶ್ರೀಗಳು 36 ಎಕರೆ ಭೂಮಿಯಲ್ಲಿ ಶಾಲೆಗೆ 5 ಎಕರೆ ಭೂಮಿಯನ್ನು ನೀಡಿರುತ್ತಾರೆ. 1978ರಲ್ಲಿ ಈ ಭೂಮಿಯನ್ನು ರಸ್ತೆಯ ಪಕ್ಕದಲ್ಲಿ ಇರುವುದರಿಂದ ಅದರ ವ್ಯಾಲ್ಯೂಯೇಷನ್ ಡಬಲ್ ಇದೆ. ಈಗ ಅದನ್ನು 2 ಕೋಟಿ ರೂಪಾಯಿ ಎಕರೆಗೆ ಮಾರಾಟ ಮಾಡುತ್ತಿದ್ದರು. ಅದಕ್ಕೆ ಹೊಸಳ್ಳಿ ಗ್ರಾಮಸ್ಥರು ಹೋಗಿ ಅಬ್ಜೆಕ್ಷನ್ ಹಾಕಿದ್ದೇವೆ. ಅದರ ಸಲುವಾಗಿ ಒಂದಿನ ಹೋರಾಟ ಆಗಿದೆ. ಇದು ಸತತವಾಗಿ ಹೋರಾಟ ಆಗುತ್ತದೆ, ನಿರಂತರವಾಗಿ. ಇಲ್ಲಿಗೆ ತಾತನವರು 5 ಎಕರೆ ಭೂಮಿಯನ್ನು ಶಾಲೆಗೆ ಬಿಟ್ಟು ಕೊಡಬೇಕು, ಇಲ್ಲದಿದ್ದರೆ ಧರಣಿಯ ಸತ್ಯಾಗ್ರಹಗಳನ್ನು ನಡೆಯುತ್ತೇವೆ. ನಾವು ಇಷ್ಟೇಳಿ ಮುಗಿಸುತ್ತೇವೆ. ನಮಸ್ತೆ ಬಂಧುಗಳೇ, ಇದು ಹೊಸಳ್ಳಿ ಗ್ರಾಮಸ್ಥರ ಹೋರಾಟದ ವಿಷಯ.
ಇಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಹೊಸಳ್ಳಿ ಗ್ರಾಮದಲ್ಲಿ ದಾನಿಗಳು ಕೊಟ್ಟಿರುವಂತಹ 35 ವರ್ಷಗಳಿಂದ ಕೊಟ್ಟಿರುವಂತಹ ಆಸ್ತಿ ಇದು. ಸರ್ಕಾರ ಶಾಲೆಗೆಂದೇ ಆಸ್ತಿಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರ ಶಾಲೆಗೆ 5 ಎಕರೆಯನ್ನು ಕೊಟ್ಟಿರುವಂತಹ ಆಸ್ತಿಯನ್ನು ಪೂಜ್ಯ ಕಲ್ಮಠ ಸ್ವಾಮಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಫೇಕ್ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಮ್ಮ ಹೆಸರಿನ ಮೇಲೆ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ನಮಗೆ ಹೊಸಳ್ಳಿ ಗ್ರಾಮ ಈಗಾಗಲೇ ಪಟ್ಟಣಕ್ಕೆ ಸೇರುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ಗ್ರಾಮ ನಮಗೆ ಇರಲಿ, ಇಲ್ಲಿರುವಂತ ಕುಂದು ಕೊರತೆಗಳನ್ನು ನೋಡಿದರೆ ಹೊಸಳ್ಳಿಯ ಗ್ರಾಮದ ಸರ್ಕಾರ ಶಾಲೆಯಲ್ಲಿ ಸರಿಯಾದ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯಗಳಿಲ್ಲ. ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಹೊಸಳ್ಳಿ ಗ್ರಾಮಕ್ಕೆ ಸರ್ಕಾರ ಶಾಲೆ ಮುಚ್ಚಿ ಹೋಗುವಷ್ಟು ಪರಿಸ್ಥಿತಿ ಬಂದಿದೆ. SDMC ಅಧ್ಯಕ್ಷರು ಹಾಗೂ SDMC ಅಧ್ಯಕ್ಷರು ಈ ಸ್ಕೂಲಿನ ಮುಖ್ಯಸ್ಥರಿಗೆ ಏನು ಅಧಿಕಾರ ಇದೆ? ದಾನಿಗಳು ಕೊಟ್ಟಿರುವಂತ 35 ವರ್ಷಗಳಿಂದ ಕೊಟ್ಟಿರುವಂತ ಈ ಸರ್ಕಾರಿ ಶಾಲೆಗೆ 5 ಎಕರೆ ದಾನವನ್ನು ಕೊಟ್ಟಿರುವಂತ ಇವರಿಗೆ ಏನು ಅಧಿಕಾರ ಇದೆ? ಇವರು ಯಾವ ರೀತಿಯಲ್ಲಿ ಇದನ್ನ ಸ್ವಾಮೀಜಿಗಳಿಗೆ ಬರ್ಕೊಡ್ತಿದ್ದಾರೆ? ನಮಗೆ ಇದೇ ಕಾಡುವಂತ ಒಂದು ಪ್ರಶ್ನೆ. ಬಹಳ ಅಂದ್ರೆ ಬಹಳ ನಮಗೆ ತೊಂದರೆಯನ್ನು ಉಂಟು ಮಾಡ್ತೀವಿ. ನಮ್ಮ ಹೊಸಳ್ಳಿ ಗ್ರಾಮದಲ್ಲಿರುವಂತಹ ಈ ಶಾಲೆ, ಇಲ್ಲಿ ಈ ಶಾಲೆಯ ಮಕ್ಕಳು, ಬಡ ವಿದ್ಯಾರ್ಥಿಗಳು ಓದಬೇಕಂದ್ರೆ ಬಹಳ ಕಷ್ಟವಾಗಿದೆ. ಈ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ನಶಿಸಿ ಹೋಗುತ್ತಿದೆ. ಪಟ್ಟಣಕ್ಕೆ ಹೋಗ್ತಿದ್ದಾರೆ ಮಕ್ಕಳು ಓದಲಿಕ್ಕೆ. ಅಂತಹ ಒಂದು ಪರಿಸ್ಥಿತಿಯನ್ನು ತಂದು ಒಡ್ಡಿದ್ದಾರೆ ಈ ಪೂಜ್ಯ ಶ್ರೀ ಕಲ್ಮಠ ಸ್ವಾಮಿಗಳು. ನಮ್ಮ ಸರ್ಕಾರ ಶಾಲೆ ಮೇಲೆ ಇವರಿಗೆ ಏಕೆ ಕಣ್ಣು ಬಿತ್ತು? ಇದೇ ನಮಗೆ ನಾವು ಅವ್ರನ್ನ ಕೇಳ್ತಿರೋದಂದ್ರೆ, ಇವ್ರಿಗೆ ಯಾಕೆ ಈ ಸರ್ಕಾರ ಶಾಲೆ ಮೇಲೆ ಕಣ್ಣು ಬಿತ್ತು, ಈ ಸರ್ಕಾರ ಶಾಲೆಯ ಭೂಮಿ ಮೇಲೆ ಕಣ್ಣು ಬಿತ್ತಂದ್ರೆ, ಇಲ್ಲಿರುವಂತ ಪ್ಲಾಟ್ಗಳ ರೇಟ್ಗಳು ಗಗನಕ್ಕೇರಿವೆ. ಇವರು ಈ 5 ಎಕರೆಯನ್ನು ಅಲ್ಲದೆ ಇನ್ನೂ 25 ಎಕರೆ 26 ಎಕರೆ ಇದೆ, ಆ ಎಕರೆಯನ್ನು ಖಾಸಗಿ ವ್ಯಾಪಾರಕ್ಕಾಗಿ ಪ್ಲಾಟ್ಗಳನ್ನು ಮಾಡಿಕೊಂಡು ಇವರು ದುಡ್ಡನ್ನು ಮಾಡುವಂತಹ ಸ್ಥಿತಿಗೆ ಬಂದಿದ್ದಾರೆ. ಅಲ್ರಿ, ಪೂಜ್ಯಶ್ರೀ ಅಂತೀವಿ, ಸ್ವಾಮಿಗಳಂತೀವಿ, ದಾನಶೂರರು ಕೊಟ್ಟಿರುವಂತಹ ಜೀರ್ಣ ಉದ್ಧಾರಕ್ಕಾಗಿ ಕೊಟ್ಟಿದ್ದಾರೆ. ದಾನಿಗಳು ಎದಕ್ ಕೊಟ್ಟಿದ್ದಾರೆ ಅಂದ್ರೆ ಜೀರ್ಣ ಉದ್ಧಾರ ಆಗ್ಲಿ, ಬಡವರ ಮಕ್ಕಳು ಬೆಳೀಲಿ ಅಂತೇಳಿ ಆಸ್ತಿಗಳನ್ನು ಕೊಟ್ರೆ, ಇವರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ಈ ಪ್ಲಾಟ್ಗಳನ್ನು ಮಾಡುವಂತ ಪರಿಸ್ಥಿತಿ ಬಂದಿದೆ. ನಾವು ಇಷ್ಟೇ ಹೇಳ್ತಿದೀವಿ. ಇದನ್ನ ಶಿಕ್ಷಣ ಅಧಿಕಾರಿಗೂ ಈ ಮುಂದಿನ ದಿನಮಾನಗಳಲ್ಲಿ ನಾವು ಶಿಕ್ಷಣ ಅಧಿಕಾರಿಗಳ ಹತ್ರ ಹೋಗ್ತಾ ಇದೀವಿ. ಇದೇನು ನಮ್ಮ ಸರ್ಕಾರಿ ಶಾಲೆಗೆ ಜಾಗವನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಇಷ್ಟೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ.